ಪ್ರಣಾಮಮ್ಮ. ಬುದ್ಧಿ ಇದ್ದರೂ ಮನಸ್ಸನ್ನು ನಿಲ್ಲಿಸಲು ಆಗುವುದಿಲ್ಲ, ಏಕೆಮ್ಮ? ಬುದ್ಧಿ ಇದ್ರೂ ಮನಸ್ಸನ್ನ ನಿಲ್ಸಕ್ಕಾಗಲ್ಲ, ಏಕೆ? ಈ ಪ್ರಶ್ನೆ ಕೇಳಿದಾಗ ಸರಿಯಾಗಿ ಗಮನಿಸಿ. ಬುದ್ಧಿ ಯಾವಾಗ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ ಆಗ ಮನಸ್ಸನ್ನು ನಿಲ್ಲಿಸಬಹುದು. ಯಾವಾಗ ಬುದ್ಧಿನಲ್ಲಿ ಆ ಡೊಂಕಿರುತ್ತೆ, ಸಮತೋಲನ ಇಲ್ಲ, ಬುದ್ಧಿ ನಿಲ್ಸಕ್ಕಾಗಲ್ಲ. ಅದರಿಂದ ತಿಳ್ಕೋಬೇಕು, ನನ್ನ ಬುದ್ಧಿ ನೆಟ್ಟಿಗಿಲ್ಲ, ಸಮತ್ವಕ್ಕೆ ಬರಬೇಕು, ಆವಾಗಲೇ ನಾ ಮನಸ್ಸನ್ನ ನಿಲ್ಸಕ್ಕಾಗೋದು ಅಂತ. ಶಾಂತಿ ನೆಮ್ಮದಿ ಸಾಕು, ಆದರೆ ಶಾಶ್ವತವಾಗಿ ಧ್ಯಾನದಲ್ಲಿ ಸಿಕ್ಕುತ್ತೆ. ಶಾಂತಿ ನೆಮ್ಮದಿ ನಿಮಗೆ ಸಾಕು, ಇನ್ನೇನು ಬೇಡ, ಧ್ಯಾನದಲ್ಲಿ ಸಿಕ್ಕತ್ತಾ ಅಂತ ಕೇಳಿದ್ದೀರ. ಆದರೆ ಖಂಡಿತ ಸಿಗತ್ತೆ. ಆದರೆ ನೀವು ಶಾಂತಿ ನೆಮ್ಮದಿನ ಗುರಿನಿಟ್ಕೊಂಡು ಧ್ಯಾನ ಮಾಡಬೇಡಿ, ಯಾರಿಗೂ ಸಿಗಲ್ಲ. ಇದು ಬಹಳ ಸೂಕ್ಷ್ಮ. ನಂಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ಧ್ಯಾನ ಮಾಡ್ತೀನಿ ಅಂತ ಅದನ್ನು ಗುರಿ ಮಾಡಿಕೊಂಡ್ರೆ ಸಿಗಲ್ಲ. ಸುಮ್ಮನೆ ಎಂಜಾಯ್ ಮಾಡಿ ಧ್ಯಾನನ. ಶಾಂತಿ ನೆಮ್ಮದಿ ಅನ್ನೋದು ಫಲಿತಾಂಶವಾಗಿ, ಅನುಗ್ರಹವಾಗಿ ಸಿಗುತ್ತೆ ನಿಮಗೆ. ಧ್ಯಾನದಲ್ಲಿ ಏನೂ ಕೇಳಬೇಡಿ, ಧ್ಯಾನ ಮಾಡೋದಕ್ಕೆ ಧ್ಯಾನ ಮಾಡೋದೇ ಉದ್ದೇಶ. ಬುದ್ಧಿ ಸಮಾನತೆಗೆ ಯೋಚನೆಗಳು ನಿಲ್ಲಬೇಕಾ? ಹೇಗೆ ನಿಲ್ಲಿಸುವುದು? ಬುದ್ಧಿ ಸಮತ್ವಕ್ಕೆ ಹೋಗೋಕ್ಕೆ ಯೋಚನೆ ನಿಲ್ಬೇಕಾ? ಹೇಗೆ ನಿಲ್ಲಿಸೋದು? ಯೋಚನೆನ ನಾವು ಶುರು ಮಾಡೋಕ್ಕೂ ಆಗಲ್ಲ, ನಿಲ್ಲಿಸೋಕ್ಕೂ ಆಗಲ್ಲ. ಫಸ್ಟು ಯೋಚನೆನ ನಿಲ್ಲಿಸಬೇಡಿ. ಯೋಚನೆ ಪಾಡಿ ಯೋಚನೆ ಹೋಗ್ತಾ ಇರುತ್ತೆ. ಆಕಾಶದಲ್ಲಿ ಮೋಡನ ನಿಲ್ಸಕ್ಕಾಗಲ್ಲ, ಆ ಥರ ಹೋಗ್ತಾ ಇದೆ, ಬರ್ತಾ ಇದೆ. ಆದರೆ ಸಾಕ್ಷಿ ಆಗ್ಬಿಟ್ಟಾಗ ಆಟೋಮ್ಯಾಟಿಕ್ ಆಗಿ ಅದಕ್ಕೆ ಸೆಸೇಷನ್ ಅಂತ ಹೇಳ್ತಾರೆ, ತಾನೇ ಆ ಯೋಚನೆಗಳೆಲ್ಲ ಸ್ತಬ್ಧವಾಗುತ್ತೆ. ಯಾವಾಗ? ನೀವು ಸಾಕ್ಷಿ ಆದಾಗ. ನಾವು ಸಾಕ್ಷಿ ಆಗೋದನ್ನು ಕಲಿಬೇಕು. ಅದರಿಂದ ಧ್ಯಾನ ಸಾಕ್ಷಿ ಆಗೋದು, ಸಾಕ್ಷಿಯಾಗಿ ಸುಮ್ಮನೆ ಇರೋದು. ಆ ಯೋಚನೆಗಳು ತಾನೇ ನಿಲ್ಲುತ್ತೆ, ನಾವು ನಿಲ್ಸಕ್ಕಾಗಲ್ಲ. ಬುದ್ಧಿ ತಾನೇ ಸಮತ್ವಕ್ಕೆ ಬರುತ್ತೆ ಯಾವಾಗ? ಸಾಕ್ಷಿ ಆದಾಗ. ಆ ಸಾಕ್ಷಿ ಇಲ್ಲದೆ ಇದ್ರೆ ಆ ಬುದ್ಧಿ ಸಮತೋಲನ ಇರಲ್ಲ. ಅರ್ಥ ಆಯ್ತಲ್ಲ? ಅಹಂಕಾರ ಮತ್ತು ಬುದ್ಧಿಗೆ ಸಂಬಂಧ ಇದೆಯಾ? ಅಹಂಕಾರಕ್ಕೂ ಬುದ್ಧಿಗೂ ಸಂಬಂಧ ಇದೆಯಾ? ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬುದ್ಧಿನ ಅಹಂಕಾರದಿಂದ ಆ ಸಹವಾಸ ಬಿಡಿಸ್ಬೇಕು ಅಂತ. ಶತ್ರು ಅದು, ಸಂಬಂಧ ಇಲ್ಲ. ನಾವೇ ಸಂಬಂಧ ಮಾಡ್ಕೊಂಡಿರೋದೇ ಮಾಯೆ. ನಾವು ಅನ್ನೆಸೆಸರಿಯಾಗಿ ಬುದ್ಧಿಯಿಂದ ಅಹಂಕಾರವನ್ನು ರಕ್ಷಿಸ್ಕೊಳ್ತಾ ಇದ್ದೀವಿ. ಖಂಡಿತ ಶತ್ರುನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ, ಶತ್ರುನ ಸ್ನೇಹ ಥರ ಅನ್ಕೊಂಬಿಟ್ಟಿದ್ದೀವಿ. ಅದೇ ಮಾಯೆ. ಖಂಡಿತ ಸಂಬಂಧ ಇಲ್ಲ. ದೀರ್ಘವ್ಯಾಧಿಗೆ ಔಷಧಿ ಇಲ್ಲವೇ? ದೀರ್ಘವ್ಯಾಧಿಗೆ ಔಷಧಿ ಇಲ್ಲವೇ? ದೀರ್ಘವ್ಯಾಧಿ ಬಂದಿರೋದು ಎಲ್ಲಿಂದ? ಅಜ್ಞಾನದಿಂದ ಬಂದಿದೆ. ಅದರಿಂದ ಜ್ಞಾನನೇ ಮದ್ದು. ಅದಕ್ಕೆ ಜ್ಞಾನದಲ್ಲಿ ದೀರ್ಘವ್ಯಾಧಿ ಹೊರಟೋಗುತ್ತೆ, ರೂಟ್ ಸಮೇತ ಕಿತ್ತಾಕ್ಬಿಡುತ್ತೆ. ನಮ್ಗೆ ಅಜ್ಞಾನ ಇರೋದ್ರಿಂದ ಆ ದೀರ್ಘವ್ಯಾಧಿಗೆ ಕಾರಣ ನಮ್ಮ ಅಜ್ಞಾನ. ಕಾರಣ ಇಲ್ಲದೆ ಟೆನ್ಷನ್ ಯಾಕೆ? ಹೌದು, ಕಾರಣ ಇಲ್ಲದೆ ಟೆನ್ಷನ್ ಯಾಕೆ? ನಮ್ಮ ಮನಸ್ಸಿನ ಸ್ವಭಾವ ಆಗ್ಬಿಟ್ಟಿರುತ್ತದು. ಕಾರಣ ಬೇಕಿಲ್ಲ. ನಮ್ಮ ಮನಸ್ಸು ಅಂದ್ರೇನೆ ಟೆನ್ಷನ್. ಮನಸ್ಸಿಗೆ ಇನ್ನೊಂದು ಹೆಸರೇ ಟೆನ್ಷನ್. ಅದಕ್ಕೆ ಕಾರಣ ಬೇಕಿಲ್ಲ. ನಾವು ಕಾರಣನ ಹೊರಗಡೆ ಹುಡುಕ್ತಾ ಇರೋ ತನಕ ಅದು ಟೆನ್ಷನ್ ಇದ್ದೇ ಇರುತ್ತೆ. ಕಾರಣ ಹುಡುಕೋದನ್ನು ನಿಲ್ಲಿಸ್ಬಿಡಿ, ಕಾರಣ ಹುಡುಕ್ಲೇಬೇಡಿ. ಆಗ ಗೊತ್ತಾಗತ್ತೆ ನನ್ನ ಮನಸ್ಸಿನ ಕ್ವಾಲಿಟಿನೇ ಟೆನ್ಷನ್ನು, ಇದಕ್ಕೆ ಕಾರಣ ಇಲ್ಲ. ಮನಸ್ಸು ಅಂದ್ರೇನೆ ಟೆನ್ಷನ್ನು. ನಾನು ಕಾರಣನ ಬಿಡೋದಾಗ್ಲಿ, ಟೆನ್ಷನ್ ಬಿಡೋದಾಗ್ಲಿ ಮಾಡೋಕ್ ಬದಲು ಮನಸ್ಸನ್ನೇ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಅಂತ ಸ್ವಲ್ಪ ಹೊತ್ತು ಲೆಟ್ ಗೋ ಯುವರ್ ಮೈಂಡ್. ಮನಸ್ಸಿಂದನೇ ದೂರ ಇದ್ಬಿಡಿ, ಎಲ್ಲ ಬುಡು ಸಮೇತ ಕಿತ್ಕೊಂಡು ಹೋಗುತ್ತೆ. ಕೋಪದಿಂದ ಹೊರಬರುವುದು ಹೇಗೆ? ಕೋಪದಿಂದ ಹೊರಬರೋದು ಹೇಳಿ. ಮತ್ತೆ ನಿಮ್ಮ ಪ್ರಶ್ನೆಗೆ ಒಂದೇ ಉತ್ತರ, ಸಾಕ್ಷಿ. ನೋಡಿ, ನಾವು ಸಾಕ್ಷಿಯಾಗಿದ್ರೆ ನಮಗೆ ಕೋಪ ಬರಕ್ಕೆ ಮುಂಚೆ ಏನೇನು ಆಗ್ತಾ ಇದೆ ನಮ್ಮೊಳಗೆ ಅನ್ನೋದಕ್ಕೂ ನಾವು ಸಾಕ್ಷಿ. ಅದನ್ನು ತಡಿಬಹುದು. ಇಲ್ಲ, ತಡಿಯಕ್ಕಾಗಲಿಲ್ಲ. ಬರ್ತಾ ಇರೋದು ಗೊತ್ತಾಗತ್ತೆ, ಬಂದಾಗ್ಲೂ ಗೊತ್ತಾಗತ್ತೆ, ಅದು ಹೋಗುವಾಗ್ಲೂ ಗೊತ್ತಾಗತ್ತೆ. ಒಂದೊಂದ್ಸತಿ ನಾವು ಕೋಪ ಬಂದಾಗ ನಾವು ಸಾಕ್ಷಿಯಾಗಿದ್ರೆ ಅದು ಬಂದು ವಾಪಸ್ ಹೊಟ್ಟೋಗುತ್ತೆ. ನಾವು ರಿಯಾಕ್ಟ್ ಮಾಡಿರೋದೇ ಇಲ್ಲ.
ಆ ವಾಪಸ್ ಹೋಗುವ ಪರಿಣಾಮದಲ್ಲಿ ಆ ಪ್ರಕ್ರಿಯೆಯಲ್ಲಿ ಆ ಕೋಪ ಪ್ರೇಮವಾಗ್ಬಿಡ್ಬಹುದು. ಅದರಿಂದ ಕೋಪ ಪ್ರೇಮವಾಗಕ್ಕೆ ನೋಡ್ಬೇಕೇ ಹೊತ್ತು ಕೋಪನ ಹೋಗ್ಸಕ್ಕಾಗಲ್ಲ. ಕೋಪ ಅನ್ನೋದು ಒಂದು ಎನರ್ಜಿ, ಅದನ್ನ ನಾವು ಪರಿವರ್ತನೆ ಮಾಡಬೇಕು. ನಾವು ಸಾಕ್ಷಿಯಾಗಿದ್ದಾಗ ಆ ಕೋಪ ಹುಟ್ಕೊಳ್ಳೋದು ನಾವು ನೋಡ್ತೀವಿ. ಅದು ನಮ್ಮ ಮನಸ್ಸಿಗೆ ಬಂದು ಅದು ಕೋಪದ ಥರ ಪ್ರತಿಕ್ರಿಯೆ ತೋರಿಸೋ ಬದಲು ಪರಿವರ್ತನೆ ಆಗೋಗುತ್ತೆ. ಇದು ಸಾಕ್ಷಿಯಾಗಿದ್ರೆ ಸಾಧ್ಯ. ಭವಿಷ್ಯದ ಭಯ ಏಕೆ? ಭವಿಷ್ಯದ ಭಯ ಏಕೆ? ನಾನು ಯಾವಾಗಲೂ ಹೇಳ್ತೀನಿ, ನಾವು ಹಿಂದೆ ಮಾಡಿದ್ದು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಅದು ನಮ್ಮ ಭವಿಷ್ಯವನ್ನು ಕಾಪಾಡುತ್ತೆ ಅಂತಲ್ಲ. ಅದಕ್ಕೂ ಭವಿಷ್ಯಕ್ಕೂ ಸಂಬಂಧನೇ ಇಲ್ಲ. ಅದೇನು ಅಷ್ಟು ಉಪಯೋಗಕ್ಕೆ ಬರಲ್ಲ. ನೀವು ಹಿಂದೆ ಮಾಡಿದ ಆಗೋಯ್ತು, ಇವತ್ತು ಹೇಗಿರ್ತೀರಾ ಅನ್ನೋದು ನಿಮ್ಮ ಭವಿಷ್ಯ ನಾಳೆ ಅಲ್ವಾ. ಇವತ್ತು ಬದುಕೋದು ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ. ನಿನ್ನೆ ಆಗಿದ್ದು ಬಿಟ್ಬಿಡಿ, ಇವತ್ತು ನೀವು ಮಾಡೋದು ನಾವು ಗಮನ ಇಟ್ಕೊಳ್ಳಿ, ಭವಿಷ್ಯದ ಭಯ ಹೊರಟೋಗುತ್ತೆ. ಇವತ್ತು ಚೆನ್ನಾಗಿದ್ರೆ ನಾಳೆ ಭಯ ಇರಲ್ಲ. ನಿನ್ನೆ ನಾಳೆ ನೋಡ್ಕೊಳ್ಳಲ್ಲ, ಇವತ್ತು ನಾಳೆಯನ್ನ ನೋಡ್ಕೊಳ್ಳಲ್ಲ.